ಎಲ್ರಿಗೂ ನಮಸ್ಕಾರ. ಸೊ ಈ ಹಿಂದಿನ ವಿಡಿಯೋಗಳಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಇರ್ತಕ್ಕಂಥ ಕೆಲವೊಂದಷ್ಟು ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಅದರಲ್ಲಿ ಶೋ ದಟ್ ದ ಸೆಮಿ ವರ್ಟಿಕಲ್ ಆಂಗಲ್ ಆಫ್ ಎ ಕೋನ್ ಆಫ್ ಮ್ಯಾಕ್ಸಿಮಮ್ ವಾಲ್ಯೂಮ್ ಆ್ಯಂಡ್ ಆಫ್ ಗಿವನ್ ಸ್ಲ್ಯಾಂಟ್ ಹೈಟ್ ಈಸ್ tan ಇನ್ವರ್ಸ್ √2 ಅಂತ ಪ್ರೂವ್ ಮಾಡಬೇಕು. ಸೊ ಅಂದ್ರೇನು? ಗಿವನ್ ಸ್ಲ್ಯಾಂಟ್ ಹೈಟ್ ಅಂದ್ರೆ ಸ್ಲ್ಯಾಂಟ್ ಹೈಟ್ ಕಾನ್ಸ್ಟೆಂಟ್ ಅಂತಿದೆ. ಗಿವನ್ ಸ್ಲ್ಯಾಂಟ್ ಹೈಟ್ ಅಂದ್ರೆ ಅದು ಫಿಕ್ಸ್ಡ್. ಸ್ಲ್ಯಾಂಟ್ ಹೈಟ್ ಕಾನ್ಸ್ಟೆಂಟ್ ಆದಾಗ ಅಂಡ್ ಮ್ಯಾಕ್ಸಿಮಮ್ ವಾಲ್ಯೂಮ್ ಸಿಕ್ಕಿದಾಗ ಸೆಮಿ ವರ್ಟಿಕಲ್ ಆಂಗಲ್ tan ಇನ್ವರ್ಸ್ √2 ಅಂತ ಪ್ರೂವ್ ಮಾಡಬೇಕು. ಏನೇನು ಇದೊಂದು ಕೋನ್ ಕನ್ಸಿಡರ್ ಮಾಡಿದ್ರೆ ರೈಟ್ ಸರ್ಕ್ಯುಲರ್ ಕೋನ್, ದೆನ್ ದಿಸ್ ಇಸ್ ದ ರೇಡಿಯಸ್ ಆಫ್ ದ ಬೇಸ್, ದಿಸ್ ವಿಲ್ ಬಿಕಮ್ ದ ಹೈಟ್ ಅಂಡ್ ದಿಸ್ ಇಸ್ ದ ಸ್ಲ್ಯಾಂಟ್ ಹೈಟ್ L. ವಾಟ್ ಈಸ್ ದ ಸೆಮಿ ವರ್ಟಿಕಲ್ ಆಂಗಲ್? ಸೊ ಇದನ್ನ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಇಸ್ ದ ಆಕ್ಸಿಸ್ ಆಫ್ ದ cone and this is the generator of the cone. Angle between axis and the generator is the semi vertical angle. ಇದು ಆಲ್ಫಾ. ನಾವು ಏನಂತ ಪ್ರೂವ್ ಮಾಡಬೇಕು? ಆಲ್ಫಾ ಈಸ್ tan ಇನ್ವರ್ಸ್ √2 ಅಂತ ಪ್ರೂವ್ ಮಾಡಬೇಕು. ಯಾವಾಗ? when the volume of this cone is maximum and L is constant. ಸೊ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. given L, that is the slant height. ಸೊ ಇದು ಕಾನ್ಸ್ಟೆಂಟ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ವಾಟ್ ಈಸ್ ದ ಹೈಟ್? ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಹೈಟ್ ಆಫ್ ದ ಕೋನ್, ಹೈಟ್ ಆಫ್ ಕೋನ್. ಮತ್ತೆ ಆರ್ ಈಸ್ ದ ರೇಡಿಯಸ್ ಆಫ್ ಬೇಸ್. ದಿಸ್ ಇಸ್ ವಿ ಹ್ಯಾವ್ ಆಲ್ಫಾ ಈಸ್ ದ ಸೆಮಿ ವರ್ಟಿಕಲ್ ಆಂಗಲ್. ಈಗ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು? ವಾಟ್ ವಿ ಹ್ಯಾವ್ ಟು ಪ್ರೂವ್? ವಾಲ್ಯೂಮ್ ಮ್ಯಾಕ್ಸಿಮಮ್ ಆದಾಗ ಆಲ್ಫಾ ಇಸ್ tan ಇನ್ವರ್ಸ್ √2 ಅಂತ ಪ್ರೂವ್ ಮಾಡಬೇಕು. ಸೊ ವಾಲ್ಯೂಮ್ ಕನ್ಸಿಡರ್ ಮಾಡೋಣ. ವಾಲ್ಯೂಮ್ ಆಫ್ ಕೋನ್ ಏನಾಗುತ್ತೆ? V is equal to 1/3 pi r square h. ಇಲ್ಲಿ r ಮತ್ತು h ಎರಡು ವೇರಿಯೇಬಲ್ಸ್. ಸೊ ಸಿಂಪಲ್ ಆಗಿ ಬರ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡೋಣ? ಇದನ್ನ ಅಬ್ಸರ್ವ್ ಮಾಡಿ. ದಿಸ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಈ ಪೋರ್ಷನ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ದಿಸ್ ಇಸ್ ದ ಹೈಪೋಟೆನ್ಯೂಸ್, ಇದು ಅಡ್ಜಸೆಂಟ್, ಇದು ಆಪೋಸಿಟ್. ಸೊ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ L square is equal to h square plus r square. This we will get. L square is equal to h square plus r square. So from this I will write r square equal to L square minus h square. ಇದನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಸೊ ಇದನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ರೆ ಏನ್ ಬರುತ್ತೆ ನಮಗೆ? ಅಬ್ಸರ್ವ್ ದಿಸ್. V will become now 1/3 pi into r square ಬದಲು I will write L square minus h square into h ಇದೆ. ಸಿಂಪ್ಲಿಫೈ ದಟ್. 1/3 pi into L square h minus h cube. This is V. ಅವ್ರು ಕೊಟ್ಟಿದ್ದಾರೆ ಏನಂತ? L is constant. ಸೊ ಇದು ಕಾನ್ಸ್ಟೆಂಟ್ ಆಗುತ್ತೆ. ನಾವು ಟೋಟಲಿ ದಿಸ್ ವಾಲ್ಯೂಮ್ ಈಸ್ ಎ ವೇರಿಯಬಲ್ ಆಫ್ ಹೈಟ್. h ಅಲ್ಲಿದೆ. ಸೊ ಈಗ ಡಿಫ್ರೆನ್ಶಿಯೇಟ್ ಮಾಡಿ ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಔಟ್ ಮಾಡೋಣ. ವೇರಿಯಬಲ್ ಈಸ್ h. ಸೊ ದೇರ್ ಫೋರ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು h ಏನಾಗುತ್ತೆ? dv by dh, that is v dash of h is equal to 1/3 pi constant. L square is constant. Derivative of h with respect to h is 1. So L square minus derivative of h cube is 3h square. This is first order derivative. Again differentiate this with respect to x. Differentiating with respect to x again. So we will get it with respect to h. We will get v double dash of h is 1/3 pi constant. L square is a constant. Derivative 0 ಆಗುತ್ತೆ. minus 3h square ಗೆ minus 6h ಬರುತ್ತೆ. That is nothing but minus 2 pi h. This is the second order derivative. ನಮಗೆ ಕ್ರಿಟಿಕಲ್ ಪಾಯಿಂಟ್ಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಫಸ್ಟ್ ಆರ್ಡರ್ ಡೆರಿವೇಟಿವ್ ಇಸ್ 0. ಫಾರ್ ಕ್ರಿಟಿಕಲ್ ಪಾಯಿಂಟ್, v dash of h is 0, which implies ಇದು 0 ಆಗಕ್ಕೆ ಚಾನ್ಸ್ ಇಲ್ಲ. ಸೊ ದಿಸ್ ಶುಡ್ ಬಿ 0. L square minus 3h square, this should be 0. ಅಥವಾ h square ಏನಾಗುತ್ತೆ? L square 3h square is equal to L square. ಅಥವಾ L square h square is equal to L square by 3. Removing the square root, we will get h is L square ಗೆ square root is L
by root 3. So that means when height is equal to L by root 3, let us check what will happen to second order derivative at h is equal to L by root 3. What is v double dash of h? ಏನಾಗುತ್ತೆ ಮೈನಸ್ 2 pi ಇಂಟು ಎಲ್ ಬೈ ರೂಟ್ 3. ನಮಗೆ ಗೊತ್ತಿದೆ ಎಲ್ ಹೆಚ್ ಆರ್ ಎಲ್ಲನೂ ಪಾಸಿಟಿವ್, ಯಾಕೆಂದ್ರೆ ಅವು ಲೆಂತ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಸಿನ್ಸ್ ಎಲ್ ಈಸ್ ಪಾಸಿಟಿವ್, ದಿಸ್ ಹೋಲ್ ಟರ್ಮ್ ವಿಲ್ ಬಿಕಮ್ ನೆಗೆಟಿವ್, ಲೆಸ್ ದ್ಯಾನ್ 0 ಬರುತ್ತೆ. ಯಾಕೆ? ಬಿಕಾಸ್ ಎಲ್ ಈಸ್ ಗ್ರೇಟರ್ ದ್ಯಾನ್ 0. ಅದು ನೆಗೆಟಿವ್ ಆಗಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಇಟ್ ಈಸ್ ದ ಲೆಂತ್ ಅನ್ನೋದು ಯಾವತ್ತೂ ನೆಗೆಟಿವ್ ಆಗಲ್ಲ. ಸೊ ಪಾಸಿಟಿವ್, ಎಲ್ಲ ಪಾಸಿಟಿವ್ ಇಂಟು ನೆಗೆಟಿವ್, ಲೆಸ್ ದ್ಯಾನ್ 0. ಇಫ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇಸ್ ಲೆಸ್ ದ್ಯಾನ್ 0, this will become the point of maxima. So therefore h is equal to L by root 3 ಏನಾಗುತ್ತೆ, it is the point of maxima. ಅಂದ್ರೆ ಏನು? ನಮ್ಮ ಫಂಕ್ಷನ್ ಏನು ಕನ್ಸಿಡರ್ ಮಾಡಿರೋದು ವಾಲ್ಯೂಮ್ ಫಂಕ್ಷನ್. ಸೊ ವಾಲ್ಯೂಮ್ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ? h is equal to L by root 3 ಆದಾಗ. So that means that is what volume becomes maximum. Volume becomes maximum when ಯಾವಾಗ h is equal to L by root 3. ಈಗ ನಮಗೆ ಆಲ್ಫಾ ಬೇಕು. ಆಲ್ಫಾ ಬೇಕಾದ್ರೆ h ಸಿಕ್ಕಿದೆ. ಕ್ಯಾನ್ ವಿ ಫೈಂಡ್ r ಫ್ರಮ್ ದಿಸ್? r ಫೈಂಡ್ ಔಟ್ ಮಾಡ್ಬೋದಾ? ನೋಡಿ, ಲೆಟ್ ಅಸ್ ಯೂಸ್ ದಿಸ್. r ಸ್ಕ್ವೇರ್ ಏನಾಯ್ತು ಇದರಿಂದ? L ಸ್ಕ್ವೇರ್ ಮೈನಸ್ h ಸ್ಕ್ವೇರ್. ಸೊ ವಿ ಹ್ಯಾವ್ r ಸ್ಕ್ವೇರ್ ಈಕ್ವಲ್ ಟು L ಸ್ಕ್ವೇರ್ ಮೈನಸ್ h ಸ್ಕ್ವೇರ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ L ಸ್ಕ್ವೇರ್ minus h square. h square is L square by 3. ಏನಾಯ್ತು ಈಗ? that is nothing but 3 minus 1, 2 L square by 3. ಇದು r square. this implies r ಏನಾಯ್ತು? root 2 by root 3 into L. this is r, radius. now observe this. what is tan alpha from this? now what is tan alpha? Opposite by adjacent. Opposite is r divided by adjacent is h. Substitute r and h. r illa ide. root 2 by root 3 into L divided by L by root 3. So L by root 3, L by root 3 will get cancelled. You will get root 2. Tan alpha is equal to root 2. Therefore, alpha is equal to tan inverse root 2. So which means when the volume becomes maximum, the semi-vertical angle of the given cone will become tan inverse root 2 and given slant height iddaga. Okay, adanne avaru prove madak kelirodu, hence the proof. Next, show that semi-vertical angle of right circular cone of given surface area and maximum volume is sin inverse 1 by 3 ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ? ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಈಸ್ ಫಿಕ್ಸ್ಡ್. ಸೊ ಅವರು ಸ್ಲ್ಯಾಂಟ್ ಸರ್ಫೇಸ್ ಏರಿಯಾನೋ ಟೋಟಲ್ ಸರ್ಫೇಸ್ ಏರಿಯಾನೋ ಮೆನ್ಷನ್ ಮಾಡಿಲ್ಲ. ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ ಟೋಟಲ್ ಸರ್ಫೇಸ್ ಏರಿಯಾ. ಸೊ ಗಿವನ್ ದಟ್ ವಾಟ್ ಈಸ್ ದೇ ಹ್ಯಾವ್ ಗಿವನ್? it let us consider the height of the cone is h, radius is r, slant height is L. So from this what we have? L square equal to r square plus h square. This is we know what we know from the cone. Now ಏನಂತ ಪ್ರೂವ್ ಮಾಡಬೇಕು? ಸೆಮಿ ವರ್ಟಿಕಲ್ ಆಂಗಲ್ ಆಲ್ಫಾ ಏನಿದೆ ದಟ್ ಈಸ್ ಸೈನ್ ಇನ್ವರ್ಸ್ 1 by root 1 by 3 ಅಂತ ಪ್ರೂವ್ ಮಾಡಬೇಕು. ಸೊ ಕೊಟ್ಟಿರೋದನ್ನ ತಗೋಣ. ಗಿವನ್ ಸರ್ಫೇಸ್ ಏರಿಯಾ ಆಫ್ ಕೋನ್, what is that? S is equal to, what is the surface area of cone? It is pi r square plus pi rl. This is constant, fixed. So andre this is S is fixed. ಈಗ ನಾನು ಏನು ಮಾಡ್ತೀನಿ? S by pi constant ಅಂತೀನಿ. ಇದರಲ್ಲಿ pi ಕಾಮನ್ ತಗೊಂಡ್ರೆ S by pi is equal to r square plus rl. ಇದು ಕಾನ್ಸ್ಟೆಂಟ್ ತಗೋಣ. ಲೆಟ್ ಅಸ್ ಟೇಕ್ r ಕಾಮನ್ ತೆಗೆದ್ರೆ ಇವೆರಡರಲ್ಲಿ r plus l is equal to k ಅಂತ ಬರಿತೀನಿ, where k is equal to what? S by pi, which is a constant. ಯಾಕೆ? ಅವರೇ ಕೊಟ್ಟಿದ್ದಾರೆ ಸರ್ಫೇಸ್ ಏರಿಯಾ ಕಾನ್ಸ್ಟೆಂಟ್ ಅಂತ. ಸೊ ಇವು ಎರಡೂ ಸೇರಿ ಒಂದು ಕಾನ್ಸ್ಟೆಂಟ್ ಮಾಡ್ಬಿಡೋಣ. ಈಗ ಏನಾಗುತ್ತೆ ನೋಡಿ, r plus l ಏನಿದೆ? ಸೊ ದಿಸ್ ಇಂಪ್ಲೈಸ್ ವಿ ಕ್ಯಾನ್ ಟೇಕ್
r plus l is equal to k by r or L is equal to k by r minus r. ಯಾಕೆ? Let us write everything in terms of one variable. ಒಂದು ವೇರಿಯಬಲ್ ಅಲ್ಲಿ ಬರೆಯೋಕ್ಕೆ ಈ ತರ ತಗೊಳ್ಳೋಣ. ನಮ್ಗೆ ಗೊತ್ತಿದೆ L ಅಂದ್ರೇನು r square plus h square. So squaring this, squaring on both side, we will get it as L square equal to a minus b whole square, that is k square by r square plus r square minus 2 times k by r into r. So r cancel ಆಯ್ತು ಇಲ್ಲಿ. L square ಅಂದ್ರೇನು ಇದನ್ನು ಯೂಸ್ ಮಾಡಿ r square plus h square equal to k square by r square plus r square minus 2k. r cancel ಆಯ್ತು. ಈಗ r square will get cancel. ಉಳಿಯೋದೇನು h square equal to ಏನಾಯ್ತು k square minus r square ಇಲ್ಲಿ ಮಲ್ಟಿಪ್ಲೈ ಮಾಡೋಣ 2k r square divided by r square. So that means h ಏನಾಯ್ತು ಇದರಿಂದ h is equal to root of k square minus 2k r square divided by r. ಇದನ್ನ ನಾವು ವಾಲ್ಯೂಮ್ ಆಫ್ ದ ಸ್ಪಿಯರ್ ಅಲ್ಲಿ ವಾಲ್ಯೂಮ್ ಆಫ್ ದ ಕೋನ್ ಅಲ್ಲಿ ಯೂಸ್ ಮಾಡೋಣ. ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಕೋನ್ ವಿ ಹ್ಯಾವ್? ಸೊ ವಾಲ್ಯೂಮ್ ಆಫ್ ಕೋನ್ ಏನಿದೆ v is equal to 1/3 pi r square h. ಯಾಕೆ ಇನ್ ಟರ್ಮ್ಸ್ ಆಫ್ r ಅಲ್ಲಿ ಬರಬೇಕು, ಸೊ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ r ಅಲ್ಲಿ ಇದೆ h. ಸೊ therefore v is equal to ಏನಾಯ್ತು 1/3 pi r square into h ಅಂದ್ರೆ ರೂಟ್ k square minus 2k r square divided by r. So one r cancel ಆಯ್ತು. We will get that is equal to pi by 3 r into root of k square minus 2k r square. This is the volume. Everything it is in terms of r now. ಎಲ್ಲ in terms of r ಅಲ್ಲೇ ಇದೆ. h cancel ಆಯ್ತು ನಮಗೆ. ಈಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು r. ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು r ಏನಾಗುತ್ತೆ ನಮ್ಗೆ ಇವಾಗ v dash of r ಏನಾಯ್ತು ನೋಡಿ pi by 3 ಕಾನ್ಸ್ಟೆಂಟ್ ಹಾಗೆ ಬರ್ಕೊಳ್ಳಿ. ಈಗ ಡಿಫರೆನ್ಶಿಯೇಟ್ ಯೂಸಿಂಗ್ ದ ಪ್ರಾಡಕ್ಟ್ ರೂಲ್. ಫಸ್ಟ್ ಇಂಟು r ಇಂಟು ಡಿರೈವೇಟಿವ್ ಆಫ್ ರೂಟ್ k ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ಅಂದ್ರೆ 1/2 ರೂಟ್ k ಸ್ಕ್ವೇರ್ ಮೈನಸ್ 2k r ಸ್ಕ್ವೇರ್ ಇಂಟು ಡಿರೈವೇಟಿವ್ ಆಫ್ ದಿಸ್ k is a ಕಾನ್ಸ್ಟೆಂಟ್ ಇಲ್ಲಿ ತಗೊಂಡಿದ್ದೀವಿ. k ಅಂದ್ರೆ ಕಾನ್ಸ್ಟೆಂಟ್ ಅದು 0. ಡಿರೈವೇಟಿವ್ ಆಫ್ 2 minus 2k r ಸ್ಕ್ವೇರ್ ಅಂದ್ರೆ minus 4k r ಬರುತ್ತೆ ಪ್ಲಸ್ ರೂಟ್ k ಸ್ಕ್ವೇರ್ ಮೈನಸ್ 2k r ಸ್ಕ್ವೇರ್ ಇಂಟು ಡಿರೈವೇಟಿವ್ ಆಫ್ r is 1. ಈಗೇನಾಯ್ತು ನೋಡಿ v dash of r we will get it as pi by 3 ಕಾನ್ಸ್ಟೆಂಟ್. ಒಂದು 2's ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಏನಾಯ್ತಿದು this is minus 2k r into r minus 2k r square plus root multiply ಮಾಡಿದ್ರೆ square and square root will get cancel. So k square minus 2k r square divide by root k square minus 2k r square ಬರುತ್ತೆ. ಏನಾಯ್ತು pi by 3 times k square minus 4k r square divided by root k square minus 2k r square. This is the first order derivative. ಇನ್ನೊಂದ್ಸತಿ ಡಿಫರೆನ್ಶಿಯೇಟ್ ಮಾಡಬೇಕು ಅಂದ್ರೆ we have to use the quotient rule along with the chain rule. ಅದ್ರ ಬದಲು let us use the first derivative test itself. First derivative test ಯೂಸ್ ಮಾಡ್ಕೊಳ್ಳೋಣ. For the critical point what we have v dash of r 0 ಅಂತ ತಗೊಬೇಕು, which implies what denominator equated to 0. ಇದು 0 ಆಯ್ತು ಅಂದ್ರೆ ಇದನ್ನ ಇಲ್ಲಿ 0 ಈಕ್ವೇಟ್ ಮಾಡಬಹುದು. this cannot be 0. so k square minus 4k r square should be 0. ಈಗೇನಾಗುತ್ತೆ ನೋಡಿ r, this implies 4k r square equal to k square. So 1k will get cancelled. R square equal to k by 4, which implies r is equal to root k divided by 2 r. So ನಾವು ಇದನ್ನ ಚೆಕ್ ಮಾಡೋಣ. ಇದು ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಬರುತ್ತಾ ಮಿನಿಮಮ್ ಬರುತ್ತಾ ಚೆಕ್ ಮಾಡೋಣ ಈ ಕ್ರಿಟಿಕಲ್ ಪಾಯಿಂಟ್ ನ. ಲೆಟ್ us use the first derivative test.
to the left of r is equal to root k by 2 ಅಂದ್ರೆ when r is slightly less than root k by 2 ಏನಾಗುತ್ತೆ ನೋಡಿ 2r will be less than root k. ಅದೇ ತರ 4r square will be less than k. 4r square k ಇಲ್ಲೇನಿದೆ 4r square k 4k r square, so 4k r square will be less than k square. So this term is less than this ಅಂದ್ರೆ ಪಾಸಿಟಿವ್ ಬರುತ್ತೆ. So this implies v dash of r that is the first derivative is greater than 0 to the left of x is equal, that is r is equal to root k by 2. ಅದೇ ತರ when r is greater than root k by 2 to the right of r is equal to root k by 2 ಏನಾಗುತ್ತೆ ಸಿಮಿಲರ್ಲಿ ಉಲ್ಟಾ ಆಯಿತು. 2r is greater than root k, obviously 4r square is greater than k, so 4k r square will be greater than k square. So this will be more than this andre negative ಬರುತ್ತೆ. So v dash of r will be less than 0 to the right of r is equal to root k by 2. So that means what? By first derivative test, by using first derivative test, what we can conclude, r is equal to root k by 2 is point of maxima. Left side increasing, right side get decreasing. So you will get left side increasing, right side decreasing, you will get the point of maxima. So therefore r is equal to root k by 2 will be a point of maxima ಸಿಗುತ್ತೆ. ಈಗ r ವ್ಯಾಲ್ಯೂ ಸಿಕ್ತು, but we don't need radius, we need the semi vertical angle ಏನು ಬೇಕು, we have to prove in terms of sine. ಈ ಟ್ರಯಾಂಗಲ್ ಅಲ್ಲಿ ಸೈನ್ ಡಿಫೈನ್ ಮಾಡಬೇಕು ಅಂದ್ರೆ ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಈಸ್ r ಸಿಕ್ಕಿದೆ, ಹೈಪೋಟೆನ್ಯೂಸ್ ಇಸ್ ಎಲ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ r ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು ಇವಾಗ. ಸೊ ಲೆಟ್ ಅಸ್ ಫೈಂಡ್ ಔಟ್ ಎಲ್ and find out what is the semi vertical angle alpha when this is maximum. Already we got when r is equal to root k by 2 maximum ಅಂತ ಸಿಕ್ಕಿದೆ. ಸೊ ರೇಡಿಯಸ್ ಸಿಕ್ಕಿದೆ ನಮ್ಗೆ ವಾಲ್ಯೂಮ್ ಮ್ಯಾಕ್ಸಿಮಮ್ ಆದಾಗ. Now if we find L, we can find out what is semi vertical angle alpha. So L find out ಮಾಡಬೇಕು ಅಂದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡೋಣ. So let us find out. So we have for maximum volume we have proved that r is equal to root k by 2 and L we got k by r minus r. From this r substitute ಮಾಡಿ k L value ಏನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಯಾಕೆ r and L ತಗೊಂಡಿದ್ದೀನಿ, we have to prove in terms of sin inverse. sin ಏನು opposite by hypotenuse. ಸೊ ಅದಕ್ಕೋಸ್ಕರ ಎಲ್ ಬೇಕು ನಮಗೆ. ಎಲ್ ನೋಡೋಣ. ಸೊ ಸಬ್ಸ್ಟಿಟ್ಯೂಟ್ ಫ್ರಮ್ ದಿಸ್ ಎಲ್ ಇಸ್ ಈಕ್ವಲ್ ಟು ಕೆ, ಆ ಕೆ ಬೈ ಆರ್ ಅಂದರೆ ರೂಟ್ ಕೆ ಬೈ 2 ಮೈನಸ್ ಆರ್ ಅಂದರೆ ರೂಟ್ ಕೆ ಬೈ 2. ಸಿಂಪ್ಲಿಫೈ ಮಾಡೋಣ. 2 ರೂಟ್ ಕೆ ಬೈ ರೂಟ್ ಕೆ ಇಸ್ ರೂಟ್ ಕೆ ಮೈನಸ್ ರೂಟ್ ಕೆ ಬೈ 2. ಎಲ್ ಸಿ ಎಮ್ ತಗೊಂಡ್ರೆ 4 ರೂಟ್ ಕೆ ಮೈನಸ್ ಕೆ, ಸೊ 3 ರೂಟ್ ಕೆ ಡಿವೈಡ್ ಬೈ 2. This is L. Now let us find out what is sin alpha. Sin alpha is what? Opposite by hypotenuse, that is L by R. Sorry, R by L, which is R andre root k by 2. Let us substitute it. So we got sin alpha is equal to R andre root k by 2 whole divided by L we got 3 into root k by 2. So root k by 2 will get cancelled. You will get 1 by 3. That is sin alpha. So alpha will become sin inverse of 1 by 3. So when volume is maximum and given surface area, total surface area, the semi vertical angle will be equal to sin inverse of 1 by 3. That's what they asked to prove. Next question. Prove that the volume of the largest cone that can be inscribed in a sphere of radius r is 8 by 27 times the volume of the sphere. ಏನಂತ ಪ್ರೂವ್ ಮಾಡಬೇಕು, ಇದೊಂದು ಕೋನ್ ಇನ್ಸ್ಕ್ರೈಬ್ ಮಾಡಿದೀವಿ ಸ್ಪಿಯರ್ ಒಳಗೆ, ಅದರ ರೇಡಿಯಸ್ ಸ್ಪಿಯರ್ ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಸ್ಪಿಯರ್ ಈಸ್ ಫಿಕ್ಸ್ಡ್, ಆರ್ ಈಸ್ ಕಾನ್ಸ್ಟೆಂಟ್. ಸೊ ಕೋನ್ನ ಇನ್ಸ್ಕ್ರೈಬ್ ಮಾಡ್ತಾ ಇದೀವಿ, ದಟ್ ಈಸ್ ಅ ವೇರಿಯಬಲ್ ಕೋನ್.
ಸೊ ಅಂದರೆ ಅದರ ರೇಡಿಯಸ್ಸು ಮತ್ತು ಹೈಟು ಎರಡೂ ಫಿಕ್ಸ್ಡ್ ಅಲ್ಲ. ಸೊ ದಟ್ ವಿಲ್ ಬಿ ಚೇಂಜಿಂಗ್. ಹಾಗಾದರೆ ಲಾರ್ಜೆಸ್ಟ್ ವಾಲ್ಯೂಮ್ ಆಫ್ ದಿಸ್ ಕೋನ್ ವಿಲ್ ಬಿ ಈಕ್ವಲ್ ಟು 8/27 ಟೈಮ್ಸ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್. ಅದನ್ನು ಪ್ರೂವ್ ಮಾಡಬೇಕು. ಸೊ ಲೆಟ್ ಅಸ್ ಟೇಕ್ ಲೈಕ್ ದಿಸ್. ಲೆಟ್ ಆರ್ ಈಸ್ ದ ರೇಡಿಯಸ್ ಆಫ್ ಸ್ಪಿಯರ್, ಅವರೇ ಕೊಟ್ಟಿದ್ದಾರೆ. ಲೆಟ್ ಅಸ್ ಟೇಕ್ ಸ್ಮಾಲ್ ಆರ್ ಈಸ್ ದ ರೇಡಿಯಸ್ ಆಫ್ ಕೋನ್ ಆ್ಯಂಡ್ ಎಕ್ಸ್, ಈ ಡಿಸ್ಟೆನ್ಸ್ ಏನು ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಆರ್. ಸೊ ದೇರ್ ಫಾರ್ ಹೈಟ್ ಆಫ್ ದ ಕೋನ್ ಏನಾಗುತ್ತೆ, ಆರ್ ಪ್ಲಸ್ ಎಕ್ಸ್ ಆಗುತ್ತೆ. ಹೈಟ್ ಆಫ್ ದ ಕೋನ್, ಟೋಟಲ್ ಹೈಟ್ ಆಫ್ ದ ಕೋನ್, ಆ್ಯಂಡ್ ದಿಸ್ ಇಸ್ ಆರ್. ಯಾಕೆ, ದಿಸ್ ಇಸ್ ದ ಸ್ಪಿಯರ್ ರೇಡಿಯಸ್ ಆರ್, ಇದು ರೇಡಿಯಸ್ ಆರ್ ಬರುತ್ತೆ. ಓಕೆ, ನಾವು ಲೆಟ್ ಅಸ್ consider like this. Let us take like this. Let r is the radius of cone. Mate what is height? Height h is equal to x plus r. This is the height of the cone. They have already given that r is the radius of sphere, capital R ಕೊಟ್ಟಿದ್ದಾರೆ ಅವರೇ. ಈಗ ಈ ಎಕ್ಸ್ ಏನು ಅಂತ ಗೊತ್ತಿಲ್ಲ ನಮಗೆ, ಬಟ್ ಅಬ್ಸರ್ವ್ ದಿಸ್, ಇದು ಪರ್ಪೆಂಡಿಕ್ಯುಲರ್ ಹೈಟ್, ದರ್ ಫೋರ್ ಎ ಓ ಬಿ ದಿಸ್ ಆಕ್ಟ್ಸ್ ಆಸ್ ಅನ್ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್, ಫ್ರಮ್ ಟ್ರಯಾಂಗಲ್ ಎ ಓ ಬಿ, hypotenuse r square is equal to small r square plus x square. So from this we can take x is equal to root of r square minus small r square. ಇದನ್ನ ಬರ್ಕೊಬೋದು. ಸೊ ಇದನ್ನ ಯೂಸ್ ಮಾಡ್ಕೊಳ್ಳೋಣ ನಾವು. ನಾವು ಏನಂತ ಪ್ರೂವ್ ಮಾಡಬೇಕು? ಟು ಪ್ರೂವ್ ವಾಟ್ ವಿ ಹ್ಯಾವ್ ಟು ಪ್ರೂವ್, ವಿ ಹ್ಯಾವ್ ಟು ಪ್ರೂವ್ ದಟ್, ವಿ ಹ್ಯಾವ್ ಟು ಪ್ರೂವ್, ಏನು ಪ್ರೂವ್ ಮಾಡಬೇಕು? ವಾಲ್ಯೂಮ್ ಆಫ್ ಕೋನ್ is equal to 8/27 times volume of sphere. So maximum volume of cone, volume of sphere, ಇದನ್ನ ಪ್ರೂವ್ ಮಾಡಬೇಕು. ಅಂದ್ರೆ ಏನು? 8/27 times volume of the sphere is what? 4/3 pi r cube. ಅಂದ್ರೆ ಏನಂತ ಪ್ರೂವ್ ಮಾಡ್ಬೇಕು ನಾವು? 32/81 pi r cube ಅಂತ ಪ್ರೂವ್ ಮಾಡಬೇಕು. ದಿಸ್ ಇಸ್ ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಅಂತ ಪ್ರೂವ್ ಮಾಡಬೇಕು ನಾವು ಇವಾಗ. ವಿ ಹ್ಯಾವ್ ಟು ಪ್ರೂವ್ ದಿಸ್. ಹೇಗೆ ಪ್ರೂವ್ ಮಾಡೋದು? ಲೆಟ್ ಅಸ್ ಕನ್ಸಿಡರ್ ದ ವಾಲ್ಯೂಮ್ ಆಫ್ ಕೋನ್. ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು? ವಾಲ್ಯೂಮ್ ಆಫ್ ಕೋನ್ ಈಸ್ V is equal to 1/3 pi r square h. That is 1/3 pi. ರೇಡಿಯಸ್ ಏನಾಗುತ್ತೆ ನೋಡಿ, r is equal to, from this what is r? r ಏನಂತ ತಗೊಬೋದು? r can be taken as root of r square minus x square. ತಗೊಬೋದಾ? r can be taken as root of r square minus x square. Let us use it. Whole square ಆಯ್ತು ಅಂದ್ರೆ it is r square minus x square into height is what? Height is h plus, that is x plus r, that is the height. Now simplify ಮಾಡೋಣ. 1/3 pi ಅಥವಾ pi/3 ಅಂತ ಬರ್ಕೊಳ್ಳೋಣ. ಇದನ್ನ pi/3 times ಮಲ್ಟಿಪ್ಲೈ ಮಾಡಿ r square x minus r cube minus r square x plus r cube minus x cube minus x square r. ಯಾವುದೇ ಲೈಕ್ ಟರ್ಮ್ಸ್ ಇಲ್ಲ. ಸೊ ಇದು ವಾಲ್ಯೂಮ್, ಇಟ್ ಈಸ್ ಫಂಕ್ಷನ್ ಆಫ್ x. r is a constant. Capital R given sphere, so r is constant. Only it is function of x. Let us differentiate this with respect to x. ಏನಾಯ್ತು? dv/dx will become pi/3 constant. ಇಲ್ಲಿ r square constant, so derivative of x is 1 plus r cube constant 0. Derivative of x cube is minus 3x square. ಮತ್ತೆ derivative of x square is minus 2x, so minus 2r into x. So this is the first order derivative. ಮತ್ತೆ ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡೋಣ with respect to x. ಏನು ಬರುತ್ತೆ? d square v/dx square, we will get it as pi/3 constant. ಇದು ಕಾನ್ಸ್ಟೆಂಟ್ 0, so minus 6x minus 2r. This is the second order derivative. Now for the critical point, ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? dv/dx is 0, which implies pi/3 0 ಆಗಲ್ಲ, so r square minus 3x square
minus 2rx is equal to 0. Now we need x value because the variable is x. So quadratic equation in terms of x. Let us rewrite like this. 3x square minus 2rx minus 3x square plus 2rx minus 3r minus r square is equal to 0. ಈಗ this is a quadratic equation in terms of x square. So ಇಲ್ಲಿ 3 into r square x square 3r square x square ಇದಕ್ಕೆ ಫ್ಯಾಕ್ಟರ್ಸ್ ಏನು ಬರಬೇಕು, ಆ್ಯಡ್ ಮಾಡಿದ್ರೆ 2rx ಬರಬೇಕು. ದಟ್ ಈಸ್ 3rx minus rx. These are the factors. If you multiply you will get this minus 3rx square. ಆ್ಯಡ್ ಮಾಡಿದ್ರೆ plus 2rx ಬರುತ್ತೆ. ಫ್ಯಾಕ್ಟರೈಸ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ we will get the roots. Divide by 3 ಮಾಡಿದ್ರೆ 3r. So 3 you will get x will get cancelled. We will get it as either x is equal to minus r or x is equal to r by 3 ಬರುತ್ತೆ. If you simplify and find the factors. ಅದನ್ನು ಸಿಂಪ್ಲಿಫೈ ಮಾಡಿ ಫ್ಯಾಕ್ಟರೈಸೇಷನ್ ಮಾಡಿ if you find the factors you will get x is equal to minus r ಅಥವಾ x is equal to minus r by 3 ಬರುತ್ತೆ. We cannot take this. ಯಾಕೆ? Because x is the length. Length cannot be negative. We cannot take this. So x should be r by 3. ಇದು ಮ್ಯಾಕ್ಸಿಮಮ್ ಆಗುತ್ತಾ ಮಿನಿಮಮ್ ಆಗುತ್ತಾ ಇದರಲ್ಲಿ ಹಾಕೋಣ. ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಇಫ್ x is equal to r by 3, d square v by dx square ಏನಾಗುತ್ತೆ, r by 3 ಹಾಕಿದ್ರೆ x minus 6 into r by 3 minus 2r. So minus 2r minus 2r minus 4r ಆಯಿತು. r is positive, so this will be negative. Therefore x is equal to r by 3 is point of maxima. So that means what? Volume becomes maximum when x is equal to r by 3. ಇದರಲ್ಲಿ substitute ಮಾಡೋಣ ವಾಲ್ಯೂಮ್ ಅಲ್ಲಿ. Therefore maximum volume of cone, r is equal to x is equal to r by 3. Let us substitute either in this or in this. ಯಾವುದರಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡೋಣ. v ಏನು ಬರುತ್ತೆ, 1 by 3 pi into r square minus x is r by 3, so r square by 9 into x is r by 3 plus r. ಸಿಂಪ್ಲಿಫೈ ಮಾಡಿ ಇದನ್ನ 1 by 3 pi into 9r square minus r square, that is 8r square by 9 into r 4r by 3. So that is you will get it as 1 into 8 into 4, that is 32r cube with pi. 32 by denominator 9 into 9 81 pi r cube. So that is nothing but 8 by 27 times volume of the sphere. That is equal to 38 by 27 times volume of sphere. That's what we got. Maximum volume of cone is 8 by 27 times volume of the sphere. ಅದನ್ನೇ ಕೇಳಿರೋದು. So we have to prove that largest cone, volume of largest cone. So maximum volume of the cone is 8 by 27 times the volume of the sphere. Hence the proof. Okay, next. Show that the altitude of the right circular cone of maximum volume that can be inscribed in a sphere of radius r is 4r by 3 ಅಂತ ಪ್ರೂವ್ ಮಾಡಬೇಕು. It is similar to the previous question. Previous question ಅಲ್ಲಿ volume is 8 by something times volume of the sphere ಅಂತ ಪ್ರೂವ್ ಮಾಡಿದ್ದೀರಾ. ಅದೇ ತರ ಇಲ್ಲಿ ರೇಡಿಯಸ್ ಹೈಟ್ ಫೈಂಡ್ ಔಟ್ ಮಾಡಬೇಕಿದೆ ಅಷ್ಟೇ. ದಟ್ ಈಸ್ ಆಲ್ಟಿಟ್ಯೂಡ್ ಆಫ್ ದ ಕೋನ್ ಫೈಂಡ್ ಔಟ್ ಮಾಡಬೇಕು ಮ್ಯಾಕ್ಸಿಮಮ್ ವಾಲ್ಯೂಮ್ ಸಿಕ್ಕಿದಾಗ. ಸೊ ಏನಂತ ತಗೊಂಡಿದ್ದಾನೆ, ಸೊ ಆರ್ ಈಸ್ ದ ರೇಡಿಯಸ್ ಆಫ್ ಸ್ಪಿಯರ್ ಅಂತ ಕೊಟ್ಟಿದ್ದಾರೆ, ಅದನ್ನು ಬರೆಯೋದು ಬೇಡ. ನಾವು ವಾಟ್ ಈಸ್ ದ ರೇಡಿಯಸ್ ಆಫ್ ಕೋನ್, ಲೆಟ್ ಅಸ್ ಟೇಕ್ ಇಟ್ ಆಸ್ ಎಕ್ಸ್. height of cone is what? It is y plus r, that is the height. Now from this triangle what we observe, from triangle OAB,
y square equal to, sorry, that is r square equal to x square plus y square, because it is right angle triangle. So now from this, what is the radius of the cone? Radius of the cone will become now x square equal to r square minus y square, radius. So let us find what is the volume of the cone. Volume of cone ಏನು ಬರುತ್ತೆ? Volume of cone ಏನು ಸಿಗುತ್ತೆ? V is equal to 1 by 3 pi r square, radius square is x square into height ಏನು y plus r. ಈಗೇನಾಯ್ತು ನೋಡಿ, 1 by 3 pi x square ಬದಲು I'll write r square minus y square into y plus r. ಮಲ್ಟಿಪ್ಲೈ ಮಾಡೋಣ, pi by 3 times r square y my plus r cube minus y cube minus y square into r, that is ry square. So now everything is in terms of y allide, so it is a function of y. Differentiate with respect to y. ಏನಾಗುತ್ತೆ? dv by dy, we will get it as pi by 3 constant. R square into y derivative is r square, because r square is constant, y get derivative with respect to y is 1. Idu 0 minus 3y square minus r constant, derivative of y square is 2y, so 2ry. Idu first order derivative. ಮತ್ತೆ ಇನ್ನೊಂದ್ಸತಿ ಡಿಫರೆನ್ಶಿಯೇಟ್ ಮಾಡೋಣ with respect to y. ಏನಾಗುತ್ತೆ? d square y by d square v by dy square, we will get it as pi by 3 constant. Again r square constant 0, derivative of 3y square minus 6y, and r constant here it is minus 2r. This is the second order derivative. Now for critical point dv by dy should be 0. So pi by 3 0 ಆಗಕ್ಕೆ ಚಾನ್ಸ್ ಇಲ್ಲ. ಏನಾಗುತ್ತೆ? r square minus 3y square minus 2ry is equal to 0. Quadratic in terms of y. So 3y square plus 2ry minus r square equal to 0. So factors of 3r square y square ಏನಾಗುತ್ತೆ? 2r square y square 2ry minus, so we should get minus 3r square y square. If you add, you should get 3ry, so that is 2ry, 3ry minus ry. So factorize ಮಾಡಿದ್ರೆ we will get either y is equal to minus r or y is equal to r by 3 ಬರುತ್ತೆ. Factorize ಮಾಡಿ ನೋಡಿ. We cannot consider y is equal to minus r, because y is the length cannot be negative, ಬರಕ್ ಚಾನ್ಸ್ ಇಲ್ಲ. Therefore y should be equal to r by 3. So at y is equal to r by 3, what is d square v by dx square dy square? y equal to r by 3 ಹಾಕಿಲಿ, pi by 3 times minus 6 into r by 3 minus 2r. So minus 2r, it is minus 4 pi r by 3, which is less than 0. So therefore y is equal to r by 3 is point of maxima. It is a point of maxima. So andre ಏನು? When y equal to r by 3, this volume of the cone becomes maximum. So volume of cone is maximum. Volume of cone is maximum when y is equal to r by 3. So therefore altitude, that is the height, what you will get? H is equal to what we took, y plus r, that is equal to y is r by 3 plus r, that will become 4r by 3 when volume of cone is maximum. So volume of cone maximum ಆದಾಗ what is the altitude of the cone? It is nothing but, so that is not y, that is h is equal to
r/3. So the altitude of the cone will become now 4r/3 when the volume of the cone is maximum. ಅದನ್ನೇ ಅವ್ರು ಪ್ರೂವ್ ಮಾಡಕ್ಕೆ ಕೇಳಿರೋದು. ಓಕೆ, ಇದೇ ಥರ ಇನ್ನೂ ಕೆಲವು ಪ್ರಾಬ್ಲಮ್ಸ್ ಇದ್ದಾವೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.